ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಆಲ್ ಗುಡ್ ಆಲ್ ಫೈನ್. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲ ಜಲ್ದಿ ಕೆಲಸ ಆಯಿತು. ತಿಂಡಿ ತಿಂದು ನಮ್ಮಮ್ಮ ಆ್ಯಕ್ಚುಲಿ ಆಲ್ರೆಡಿ ಹೋಗಿದ್ದಾರೆ ಸ್ಕೂಲ್ ಹತ್ರ, ಮಕ್ಕಳ ಹತ್ರ. ಸೊ ನಾಳೆ ಅವ್ರದ್ದು ಲಾಸ್ಟ್ ಡೇ ಇದೆ ಸಮ್ಮರ್ ಕ್ಯಾಂಪ್. ಸೊ ನಾಳೆ ಒಂದು ಸಣ್ಣ ಪ್ರೋಗ್ರಾಮ್ ಥರ ಅರೇಂಜ್ ಮಾಡೋಣ ಅಂತಂದು ಅರೇಂಜ್ಮೆಂಟ್ ಇವತ್ತಿಗೆ ಹೋಗಿದ್ದಾರೆ, ಅರೇಂಜ್ ಮಾಡೋಣ ಅಂತಂದು. ಮಕ್ಕಳೆಲ್ಲ ಆಲ್ರೆಡಿ ಬಂದಿದ್ದಾರೆ ಆಲ್ರೆಡಿ. ಸೊ ನಾನು ನಮ್ಮ ಆಂಟಿ ಇವಾಗ ನಂದೆಲ್ಲ ರೆಡಿ ಆಗಿದೆ. ನಮ್ಮ ಆಂಟಿ ಇವಾಗ ರೆಡಿ ಆಗ್ತಿದ್ದಾಳೆ. ಅವಳು ಸ್ವಲ್ಪ ಹೇರ್ ಕಟ್ ಇತ್ತು, ಹೋಗ್ಬೇಕು, ಆಮೇಲೆ ಹೋಗೋಣ ಅಂತ. ಮಧ್ಯಾಹ್ನ ಮೇಲ್ಗಡೆ ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇದೆ, ಶಿವಮೊಗ್ಗ ಹೋಗೋಣ ಅಂತ ಇದ್ದೀವಿ. ನೋಡೋದು ಏನಾಗುತ್ತೋ. ಬಿಸಿಲಂದು ಸಖತ್ತಿದೆ ಬಿಸಿಲು. ಆ ಬಿಸಿಲಲ್ಲಿ ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಹೋಗೋದಾದರೆ ಹೋಗ್ತೀವಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನಾನು ಡೈಲಿ ರುಟೀನ್ ಮೀನ್ಸ್ ನಾನು ಇವತ್ತಿನ ದಿನ ಹೆಂಗಿರ್ತೀನಿ ಏನಂತೆಲ್ಲ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಅದೇ ಅವಳು ರೆಡಿ ಆಗ್ತಿದ್ದಾಳೆ. ಅವಳನ್ನು ಕರ್ಕೊಂಡು ಸ್ಕೂಲ್ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಅವಳು ಸ್ವಲ್ಪ ಲೇಟ್ ಆಗತ್ತಂತೆ. ಸೊ ಅವಳು ಬರಲಿ ನಿಧಾನಕ್ಕೆ, ನಾವು ಹೋಗೋಣ. ಅಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬನ್ನಿ ನಾವು ಸ್ಕೂಲ್ ಹತ್ರ ಹೋಗೋಣ. ಇದು ನಮ್ಮ ಸ್ಕೂಲು. ಇಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಅಡ್ಮಿಷನ್ಗೆ ನಾವು ಹಿಂಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಒಂದು ಆಫೀಸ್ ರೂಮ್ ಥರ. ಇದು ಆ್ಯಕ್ಚುಲಿ UKG ರೂಮ್. ಇಲ್ಲಿ ಈಗ ಅಡ್ಮಿಷನ್ ಟೈಮ್ ಅಂತ ಮಾಡ್ಕೊಂಡಿದ್ದೀವಿ. ಹಾಯ್, ಏನು ಮಾಡ್ತಿದ್ಯಾ ಮನ್ವಿತ್? ಏನು ಮಾಡ್ತಿದ್ಯಾ? ಡ್ರಾಯಿಂಗ್ ಮಾಡ್ತಿದ್ಯಾ? ಸುಯೋಗ್ ಏನು ಮಾಡ್ತಿದ್ಯಾ? ಸ್ಲೀಪಿಂಗ್ ಲೈಟ್. ವೆರಿ ಗುಡ್. ಆದ್ಯಾ ಏನು ಮಾಡ್ತಿದ್ಯಾ? ಏನು ಬರೀತಿದ್ಯಾ? ಯಾವ ಲೆಟರ್ ಅದು? ಬಿ. ವೆರಿ ಗುಡ್. ಅಲ್ಲಿ ಜಾನವಿ ಡ್ರಾಯಿಂಗ್ ಮಾಡ್ತಿದ್ಯಾ? ವೆರಿ ಗುಡ್. ಲಕ್ಷ ಏನು ಮಾಡ್ತಿದ್ದಾಳೆ? ನೀನು ಡ್ರಾಯಿಂಗ್ ಮಾಡ್ತಿದ್ಯಾ? ಮತ್ತೇನು ಕಲರ್ ಮಾಡ್ತಾನೆ ಇಲ್ಲ, ಬುಕ್ ಓಪನ್ ಮಾಡಿಲ್ಲ. ಆದ್ಯಾ ಡೂ ಯೋರ್ ವರ್ಕ್? ಆದ್ಯಾ ರಿತೋ ಏನು ಮಾಡ್ತಿದ್ಯಾ? ರಿತ್ವಿಕ್ ಹಾಯ್. ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ಹಾಯ್ ಮಾಡ್ತಿದ್ಯಾ? ತಿಂದ್ಯಾ? ಏನು ತಿಂದೆ? ಏನು ತಿಂದೆ? ಅನ್ನ ಅಲ್ಲ. ಏನು ಮಂಡಕ್ಕಿ? ಜಸ್ವಿನ್ ಹಾಯ್. ನೀನು ಮುಗೀತಾ ಡ್ರಾಯಿಂಗ್ ಮಾಡಿ? ಡ್ರಾಯಿಂಗ್ ಮಾಡ್ದ? ಕಲರ್ ಆಯ್ತಾ ನಿಂದು? ಕಲರ್ ಇಲ್ವಾ? ತಂದಿಲ್ಲ ಇವತ್ತು, ನಾಳೆ ತಗೋಬಾಯ್ತಾ? ಬಾಯ್ ರಿತ್ವಿಕ್. ರಜಾ ಟ್ರಿಪ್ಪಿಗೆ ಹೋಗ್ತಿದ್ದೀರಾ? ಯಾರ್ಯಾರು? ಹಾಂ, ನಿಮ್ಮ ಅಜ್ಜ, ಹಾಂ, ಹೌದು. ಎಲ್ಲರೂ ಟ್ರಿಪ್ಪಿಗೆ ಹೋಗ್ತೀರಾ? ಮತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ ಟ್ರಿಪ್ಪಿಗೆ? ಎಲ್ಲಿ ಗೊತ್ತಿಲ್ಲ? ಅಮ್ಮಂಗೆ ಗೊತ್ತಾ? ರಿತ್ವಿಕ್ ಬಾಯ್. ಸೊ ನೀಟಾಗಿ ಕುತ್ಕೋಬೇಕಲ್ಲಿ, ನೀಟಾಗಿ ಕುತ್ಕೋ. ಅಣ್ಣಂಗೆ ಹಾಂ ಡಿಸ್ಟರ್ಬ್ ಮಾಡಬಾರ್ದಂಗೆ, ಆಯಿತಾ? ಬಾಯ್. ಹಾಯ್ ವರ್ಧನ್. ಹಾಯ್. ಅವ್ನು ಬ್ಯುಸಿ ಆಗಿಬಿಟ್ಟೆ ಅಂತ ತಿನ್ನೋದ್ರಲ್ಲನ? ಏನು ತಿಂತಿದ್ಯಾ? ಬಿಸ್ಕೆಟು ಯಾರು ಕೊಟ್ಟರು? ನೀನು ತಂದಿದ್ಯಾ? ಹಾಂ. ವರ್ಣಿಕಾ ಏನು ಬರೀತಿದ್ಯಾ? ಬರೀತಿದ್ಯಾ? ಎಲ್ಲಿ ಇಟ್ಕೊಳ್ಳೋ ಪೆನ್ಸಿಲು? ದೀಕ್ಷಾ ಹಾಯ್. ಹಾಯ್. ಬರ್ರಿ. ಒಬ್ಬೊಬ್ಬರೇ ನಿಧಾನ. ವೆರಿ ಗುಡ್. ವರ್ಧನ್ ಹಾಯ್. ಇನ್ನೊಂದ್ಸಲ ಹಾಯ್. ಪ್ಲೇನ್ ಕಿಸ್. ನಿಧಾನ ಬರ್ರಿ. ಹಾಯ್. ಹಾಯ್ ಲಕ್ಷ. ಮಮ್ಮಿ ಹಾಯ್. ಇಲ್ಲಿ ಹಾಯ್. ಹಾಯ್. Ito.
Ritu. Ritu. Hi. 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 Dika. Hi. Cleo. Hi. Badan. Badan. Hi. Hi. ಏನಿದೆ ಸರ್ ನನಗೆ ನೋಡಿ Very good. Sit down. Janavi, stand up. What is your name? My name is Janavi. School name? My school name is Sagar. Stand properly. Stand properly. Tie your hands. Sit. What is your name? My name is Kash. School name? School name is Sagar. Very good. Adya. Stand up. Sagar is Adya. My name is Stand up. My name is Sajana. My name is My name is Sanika. Varnika. Sanika. Very good. My name is Diksha. ಹೇಳು A B C D E F G H ಇಲ್ಲಿ ನೋಡು ಮನ್ವಿತ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ನೀಟಾಗಿ ಹೇಳಬೇಕು 7 days ಇನ್ ಎ ವೀಕ್ ವೆರಿ ಗುಡ್ ಮನ್ವಿತ್ ನೀನು ಇವಾಗ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ 7 days ಇನ್ ಎ ವೀಕ್ ದೀಕ್ಷಾ ಬನ್ನಿ ಇಲ್ಲಿ ಜಲ್ದಿ ಬನ್ನಿ ವಾಟ್ಸ್ ಯುವರ್ ನೇಮ್ ದೀಕ್ಷಾ ನನಗೆ ಹೇಳ್ಕೊಳ್ಳ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 12 months in a week, in a year. Very good. Janavi, come here. Go and stand there. ದೋಸೆ ಅಮ್ಮ ದೋಸೆ ರೈಮ್ಸ್ ಹೇಳಿ. ದೋಸೆ ಅಮ್ಮ ದೋಸೆ ಬಿಸಿ ದೋಸೆ ಗದಿ ದೋಸೆ ಅಪ್ಪನಿಗೆ 4 ಅಮ್ಮನಿಗೆ 3 ಅಣ್ಣನಿಗೆ 3 ನನಗೆ 1 ಪಾಪುಗೆ ಅರ್ಧ. ವೆರಿ ಗುಡ್. ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳಿಗೆಲ್ಲ ರೈಮ್ಸ್ ಹೇಳಿಕೊಟ್ಟು ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಆ್ಯಕ್ಟಿವಿಟೀಸ್ ಮಾಡಿಸಿ ಎಲ್ಲ ಆಯಿತು. ಸೊ ಅಷ್ಟೊತ್ತಿಗೆ ನಮ್ಮಮ್ಮನೂ ಬಂದರು. ನಮ್ಮಮ್ಮ ಕ್ಯಾಂಪಲ್ಲಿ ಇರ್ತೀನಿ ಅಂತ ಅಂದರು. ಅದಕ್ಕೆ ನಾನು ಸ್ವಲ್ಪ ನಮ್ಮ ಆಂಟಿಗೆ ಅದೇ ಹೇರ್ ಕಟ್ ಇತ್ತು ಅವಳದು ಅಂತ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ಹೇರ್ ಕಟ್ ಪಾರ್ಲರ್ ನಮ್ಮ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಒಂದು 3 to 4 minutesಲ್ಲೆಲ್ಲ ರೀಚ್ ಆಗಿಬಿಡ್ಬೋದು ಪಾರ್ಲರಿಗೆ. ನಮ್ಮ ಆಂಟಿ ಇಯರ್ಲಿ ಒನ್ಸ್ ಹೇರ್ ಕಟ್ ಮಾಡಿಸ್ತಾಳೆ. ಅಂದರೆ ಅವಳು ಒಂದೇ ಪಾರ್ಲರ್ ಅಂದರೆ ಐಶ್ವರ್ಯ ಪಾರ್ಲರ್ ಹತ್ರ ಅವ್ರ ಹತ್ರ ಅಷ್ಟೇ ಮಾಡಿಸೋದು. ಸೊ ಅವರಿಗೆ ಕಾಲ್ ಮಾಡಿದ್ವಿ ನಾವು, ಇಷ್ಟೊತ್ತಿಗೆ ಬರ್ತಾಯಿದ್ದೀವಿ ಮೇಡಮ್ ಇರ್ತೀರಾ ಅಂತ. ಬನ್ನಿ ಒಂದು 15 minutes ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅವರು. ಸೊ 15 minutes ಬಿಟ್ಕೊಂಡು ಬಂದ್ವಿ. ಬಟ್ ಸ್ಟಿಲ್ ರಶ್ ಇತ್ತು ಅಲ್ಲಿ. ಅಂದರೆ ಬೇರೆ ಯಾರೋ ಹೇರ್ ಕಟ್ ಇತ್ತು, ಅದು ಹೇರ್ ಕಟ್ ಐಬ್ರೋ ತುಂಬ ಜನ ಇದ್ದರು. ನಮಗೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಅಂದರು. ಇದು ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ಸ್ಟಾರ್ಟಿಂಗ್ ಪಾರ್ಲರ್ ಓಪನ್ ಮಾಡಿದ್ದು ಇಲ್ಲಿ. ಇವಾಗ ಅದನ್ನು ಗೋಡೌನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರು ಬಸ್ ಸ್ಟ್ಯಾಂಡಲ್ಲಿ ಒಂದು ಸಖಿ ಬೂಟಿಕ್ ಅಂತ ಒಂದು ಬಟ್ಟೆ ಶೋರೂಮ್ ಓಪನ್ ಮಾಡಿದ್ದಾರೆ. ಸೊ ಅದರದ್ದು ಗೋಡೌನ್ ಎಲ್ಲ ಇಲ್ಲಿ, ಅಂದರೆ ಇಲ್ಲಿ ಸ್ಟಾಕ್ ಇಡ್ತಾರೆ, ಬಟ್ಟೆ ಸ್ಟಾಕ್ ಇಲ್ಲ ಬಂದಿದ್ದು ಹೊಸ ಬಟ್ಟೆಗಳನ್ನೆಲ್ಲ ಇಲ್ಲಿಡ್ತಾರೆ. ಮನೆ ಮೇಲ್ಗಡೆ ಬಾಲ್ಕನಿಗೆ ಯಾರಾದರೂ ಪಾರ್ಲರ್ ಕಸ್ಟಮರ್ ವೆಯ್ಟ್ ಮಾಡಬೇಕು ಅಂತಂದರೆ ಬಾಲ್ಕನಿ ಟೈಪ್ ಇದೆ, ಆ ಬಾಲ್ಕನಿ ಎಲ್ಲ ವೆಯ್ಟ್ ಮಾಡಬೇಕು ಅವರು. ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ನಮ್ಮ ಆಂಟಿನ ಕರೆದ್ರು ಬನ್ನಿ ಅಂತ. ನಮ್ಮ ಆಂಟಿನ ಒಳಗಡೆ ಬಿಟ್ಟು ನಮ್ಮಮ್ಮನೂ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ನಮ್ಮಮ್ಮನ ನಾನು ಸಮ್ಮರ್ ಕ್ಯಾಂಪಲ್ಲಿದ್ದು ನಮ್ಮಮ್ಮನ ಕಳ್ಸೋಣ ಅಂತ ನಾನು ಮನೆಗೆ ಹೊರಟೆ. ನೆಕ್ಸ್ಟ್ ಆಮೇಲೆ ಆ್ಯಕ್ಚುಲಿ ಶಿವಮೊಗ್ಗ ಹೋಗೋ ಪ್ಲ್ಯಾನ್ ಇತ್ತು, ಹೋಗಲಿಲ್ಲ ನಾವು ಶಿವಮೊಗ್ಗ ಹೋಗಲಿಲ್ಲ ಅಂತ ನಮ್ಮಮ್ಮ ಬ್ಯುಸಿ ಇದ್ದರು. ಯಾಕಂದರೆ ಸ್ಕೂಲ್ ಕೆಲಸಗಳು, ಅಡ್ಮಿಷನಿಗೆ ಯಾರೋ ಬಂದರು, ಮತ್ತು ಸ್ಕೂಲ್ ವಿಸಿಟಿಗೆ ಬಂದರು ಮಕ್ಕಳನ್ನ ಕರ್ಕೊಂಡು, ಅವ್ರಿಗೆ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಮಮ್ಮ ಬ್ಯುಸಿ ಆಗಿಬಿಟ್ರು ಸ್ಕೂಲಲ್ಲಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಅಲ್ಲ ಜೂನಿಂದ, ಹಾಗಾಗಿ ಅದು ಸ್ಕೂಲ್ ಅಡ್ಮಿಷನಿಗೆಲ್ಲ ಬಂದುಬಿಟ್ರು. ಸೊ
ಹಾಗಾಗಿ ನಮ್ಮಮ್ಮ ಬ್ಯುಸಿ ಆಗಿಬಿಟ್ರು. ಸೊ ಶಿವಮೊಗ್ಗ ಕ್ಯಾನ್ಸಲ್ ಮಾಡಿದ್ವಿ, ಶಿವಮೊಗ್ಗ ಹೋಗೋದು ಬೇಡ, ಮತ್ತು ಬಿಸಿಲು ಅಂದರೆ ತುಂಬ ಸಖತ್ ಬಿಸಿಲಿತ್ತು. ಹಾಗಾಗಿ ಶಿವಮೊಗ್ಗ ಕ್ಯಾನ್ಸಲ್ ಮಾಡಿದ್ವಿ. ಶಿವಮೊಗ್ಗ ಹೋಗಲಿಲ್ಲಲ್ಲ ಅಂತ ಹೆಂಗೂ ಸಂಜೆ ಮತ್ತು ಫ್ರೀ ಇದ್ವಿ ಅಂತ ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ ಅಂತ ಮಾರ್ಕೆಟಿಗೆ ಬಂದ್ವಿ. ಬರ್ತಾ ಮಾರ್ಕೆಟಲ್ಲಿ ನಮ್ಮ ಆಂಟಿ ಹಂಗೆ ಒಂದು ಸೀರೆ ನೋಡಿದ್ಲು. ಚೆನ್ನಾಗಿದೆ ಸೀರೆ ಅಂತಂದು ಸೀರೆ ಅಂಗಡಿ ಒಳಗೇನೋ ಬಂದ್ವಿ. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಸೀರೆ ಅಂತಂದರೆ ಅಷ್ಟು ಇಷ್ಟ. ಮನೆ ತುಂಬ ಸೀರೆ ಇದ್ರೂ ಸೀರೆ ಇಲ್ಲ ಅಂತಾರೆ. ಅವ್ರ ಬಟ್ಟೆ ಅಂಗಡಿಯಲ್ಲಿ ಇಷ್ಟ ಆದರೂ ತಗೊಳ್ಳೋಕ್ಕೆ ಇಷ್ಟ ಇಲ್ಲ, ಬಿಡೋಕ್ಕೂ ಇಷ್ಟ ಇಲ್ಲ ಅವರಿಗೆ. ಹಂಗಾಯ್ತಲ್ಲಿ. ಚೆನ್ನಾಗಿತ್ತು ಸೀರೆ ಏನೋ, ಅದು ಯಾವುದೋ ಒಂದು ಲಾಸ್ಟಿಗೆ ಒಂದು ಆರಿಸಿ ಅದನ್ನು ಹೇಳಿಟ್ಟು ಬಂದರು, ಇಲ್ಲ ಇದನ್ನು ತೊಗೋತೀವಿ ಆಮೇಲೆ ಬಂದು ಅಂತ. ಅವ್ರೇನು ಅಂದ್ಕೊಂಡ್ರೋ ಗೊತ್ತಿಲ್ಲ ಅಂಗಡಿಯವರು. ಪಾಪ ಅವರು ಎಷ್ಟು ಸಮಾಧಾನದಿಂದ ತೋರಿಸ್ತಾಯಿದ್ರು, ಮೇಡಮ್ ಅದಿದೆ ಇದ್ದಿದೆ, ಹೊಸ ಪ್ಯಾಟ್ರನ್ ಬಂದಿದೆ, ತಗೊಳ್ಳಿ ಅದು ತಗೊಳ್ಳಿ ತೋರಿಸ್ತೀನಿ ಅಂತ ಎಲ್ಲ ಅಂದರು. ಅವರು ಯಾಕೋ ಇಷ್ಟ ಆಗಲಿಲ್ಲ ನಮ್ಮ ಆಂಟಿಗೆ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅಂದರೆ ಅವಳು ಟೀಚರ್ ಆಗಿದ್ದಾಳೆ ಹುಬ್ಳೀಲಿ, ಅವಳು ಮತ್ತು ಅವ್ರ ಸ್ಕೂಲಿಗೆ ಹಾಕೊಂಡು ಹೋಗೋಕೆ ಬೇಕೇ ಬೇಕಾಗತ್ತೆ ಅಂತ ಸೀರೆ ನೋಡಿದ್ಲು. ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ ಅವಳು. ಇದು ಬ್ಲೌಸ್ ಲಾಸ್ಟ್ ಏನೋ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಇಟ್ಟಿಲ್ಲ, ಅದನ್ನು ಆಮೇಲೆ ಹೋಗ್ತಾ ತಗೋತೀನಿ ಅಂತ. ಚೆನ್ನಾಗಿದೆ, ಬಟ್ ಅದು ತಗೋತಾಳೋ ಗೊತ್ತಿಲ್ಲ. ನೀವೇ ನೋಡಿ, ಎಷ್ಟು ಸೀರೆ ನೋಡ್ತಾರೆ ಇಡ್ತಾರೆ. ಇದು ರೆಡ್ ಕಲರ್ ಸೀರೆ ಆ್ಯಕ್ಚುಲಿ ಚೆನ್ನಾಗಿದೆ, ನನಗೆ ಇಷ್ಟ ಆಗಿತ್ತು. ಅಂದರೆ ಅದು ಹೆಂಗಿದೆ, ಸಿಲ್ಕ್ ನೋಡೋಕ್ಕೆ ಸಿಲ್ಕ್ ಥರ, ಬಟ್ ಫ್ಯಾನ್ಸಿಯಾಗೂ ಇದೆ, ಟ್ರೆಡಿಷ್ನಲ್ ಆಗೂ ಇದೆ. ಚೆನ್ನಾಗಿತ್ತು ಸೀರೆ. ಅದು ಮೇಲೆ ಬ್ಲೌಸ್ ವರ್ಕ್ ಬಂದಿದೆ, ಅದು ಚೆನ್ನಾಗಿತ್ತು ಮತ್ತೆ ಅಂಗಡಿ ಅಂಕಲ್ ಅಂತೂ ನಾವು ಏನು ಕೇಳಿದ್ರು ತಕ್ಕೊಡ್ತೀನಿ ಅಂತ ತಕ್ಕೊಡ್ತಾನೆ ಇದ್ರು. ಅವ್ರ ಪಾಪ ತುಂಬ ಸಮಾಧಾನದಿಂದ ತೋರಿಸ್ತಾ ಇದ್ರು ಎಲ್ಲ ಸೀರೆಗಳನ್ನ ನನಗೆ. ಇದು ಕಾಟನ್ ಸೀರೆಗಳು ನೋಡಿದ್ರು, ಇದು ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಟೀಚರ್ ಆಗಿರೋದ್ರಿಂದ ಕಾಟನ್ ಸೀರೆ ತುಂಬ ಯೂಸ್ ಮಾಡ್ತಾರೆ ಅವರು. ಟೀಚರ್ಸಿಗೆ ಅಂದರೆ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ ಕಾಟನ್ ಸೀರೆ ಅಂತ ತುಂಬ ಕಾಟನ್ ಸೀರೆ ಯೂಸ್ ಮಾಡ್ತಾರೆ. ಇಲ್ಲೂ ಕಾಟನ್ ಸೀರೆ ನೋಡಿದ್ರು ಆ ಅಂಕಲ್, ಎಲ್ಲ ಪಾಪ ಕೋಆಪ್ರೇಟ್ ಮಾಡ್ತಿದ್ರು, ನೀಟಾಗಿ ತೋರಿಸೋದು. ಎಲ್ಲ ಥರ ಟೈಪಲ್ಲೂ ಸೀರೆಗಳು ತೋರಿಸಿದ್ರು, ಹೊಸ ಥರ ಸೀರೆಗಳು, ಫ್ಯಾನ್ಸಿ ಸೀರೆಗಳೆಲ್ಲ ತೋರಿಸ್ತಾ ಇದ್ರು. ಬ್ರಾಸೋ ಏನು ರೇಟ್ ಅದು? ಒಂದು ಸೀರೆ ಫಿಕ್ಸ್ ಮಾಡಿ ಇಟ್ಲು, ಆಮೇಲೆ ಬರ್ತೀವಿ ಸರ್ ಹಿಂಗೆ ತೊಗೊಂಡೋಗ್ತೀವಿ ಅಂತ. ಇನ್ನೇನು ಹೊರಗೆ ಬರಬೇಕು, ಮತ್ತು ಇನ್ನೊಂದು ಸೀರೆ ಚೆನ್ನಾಗಿ ಕಾಣಿಸ್ತು ಅಂತ ಮತ್ತೆ ರಿಟರ್ನ್ ಹೋಗಿ ಆ ಸೀರೆ ನೋಡ್ಕೊತ ನಿಂತ್ಕೊಂಡ್ರು ಅವರಿಬ್ಬರು. ಮತ್ತು ಇವ್ರು ನನಗೆ ಅವಾಗ ಅರ್ಥ ಆಯ್ತು, ಇವ್ರು ಏನು ಸೀರೆ ತೊಗೋತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಅವ್ರು ನೋಡ್ತಿದ್ರು, ಅದು ಸೀರೆ ಚೆನ್ನಾಗಿತ್ತು. ಬಟ್ ಅವ್ರಿಗೇನು ಈ ಕಡೆ ನಾನು ಕರಿತಿದ್ದೀನಿ ಕೇಳಿಸ್ತಾನೆ ಇರಲಿಲ್ಲ, ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದಾರೆ ಇಬ್ಬರು ಅಕ್ಕ ತಂಗಿ. ಸೀರೆ ಸೇಮ್ ಇತ್ತು ನಿನ್ನ ಹತ್ರ, ಸೇಮ್ ಇದು ಚೆನ್ನಾಗೈತೆ ನೋಡಿ. ಸೀರೆ ನೋಡ್ಕೊಂಡು ಆ ಕಡೆಯಿಂದ ಸೀರೆ ನೋಡ್ಕೊಂಡು ಹೊರಗಡೆ ಬಂದ್ವಿ. ಮತ್ತೆ ಇಲ್ಲಿ ಅದೇ ಹೇಳಿದ್ನಲ್ಲ, ಬೆಳಗ್ಗೆ ನಮ್ಮ ಆಂಟಿ ಹೇರ್ ಕಟ್, ನಮ್ಮಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಹೇರ್ ಕಟ್ ಮಾಡಿಸಿರಲ್ಲ, ಅವರು ಸಖಿ ಬೂಟಿಕ್ ಅಂತ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇದೆ, ಅವ್ರದ್ದು ಬಟ್ಟೆ ಶೋರೂಮ್ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ಸೀರೆ ನೋಡಿದ್ದಲ್ಲದೆ ಇಲ್ಲಿ ಬಂದು ಮತ್ತೆ ಬಟ್ಟೆ ನೋಡ್ತಿದ್ರು ಇವರು. ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಆ ಡ್ರೆಸ್ಸು ಈ ಡ್ರೆಸ್ ತೊಗೋಬೇಕು ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಆ ಬಟ್ಟೆ ಅಂಗಡಿಲಿ. ಅಲ್ಲೂ ಚೆನ್ನಾಗಿದ್ವು ಬಟ್ಟೆಗಳೆಲ್ಲ, ಅಲ್ಲಿ ಚೆನ್ನಾಗಿತ್ತು. ನೈಟಿಗಳು ನೋಡಿದ್ರು. ಸೊ ಇವ್ರು 2 ಟಾಪ್ ಮತ್ತು ಅವು ನಮ್ಮ ಆಂಟಿ 2 ಟಾಪು, ನಮ್ಮಮ್ಮ 2 ಟಾಪು ಮತ್ತು ಒಂದು 2 ನೈಟಿಗಳು ತೊಗೊಂಡ್ರು ಅನಿಸುತ್ತೆ. ಈ ಆಂಟಿಗೆ ನಮ್ಮಮ್ಮನ ಅಂದರೆ ಸೆಲೆಕ್ಷನು, ನಮ್ಮಮ್ಮನ ಕಲೆಕ್ಷನ್ಸ್ ಎಲ್ಲ ನೀಟಾಗಿ ಗೊತ್ತು. ನಮ್ಮಮ್ಮ ಯಾವ ಥರ ತೊಗೋತಾರೆ, ಯಾವ ಕಲರ್ ತೊಗೋತಾರೆ ಅಂತ. ನಮ್ಮಮ್ಮ ರೆಗ್ಯುಲರಾಗಿ ಇವ್ರ ಹತ್ರನೇ ತೊಗೊಳೋದು ಬಟ್ಟೆ, ಸ್ಕೂಲಿಗಾಗಿರ್ಬೋದು, ಸ್ಕೂಲಲ್ಲಿ ಏನಾದ್ರು ಫಂಕ್ಷನ್ ಇತ್ತು ಅಂತಂದರೆ. ಸೊ ನಮ್ಮಮ್ಮನ ಕಲೆಕ್ಷನ್ಸು, ನಮ್ಮಮ್ಮನ ಟೇಸ್ಟ್ ಎಲ್ಲ ಇವ್ರಿಗೆ ಗೊತ್ತು. ಸೊ ನಮ್ಮಮ್ಮಂಗೆ ಇಷ್ಟ ಆಗೋ ಥರನೇ ತೋರಿಸ್ತಾರೆ ಅವರು ಅಷ್ಟೇ ನೀಟಾಗಿ ಎಲ್ಲ ಸಮಾಧಾನದಿಂದ ತೋರಿಸ್ತಿದ್ರು ನಮ್ಮಮ್ಮಂಗಾಗಿರ್ಬೋದು, ನಮ್ಮ ಆಂಟಿಗಾಗಿರ್ಬೋದು ನೀಟಾಗೆ ತೋರಿಸ್ತಿದ್ರು, ಏನೂ ಸಿಟ್ಟು ಮಾಡಿ ಕಳ್ತಿರ್ಲಿಲ್ಲ.
ಬಟ್ಟೆ ತೊಗೊಂಡು ಅಪೋಲೋಗೆ ಬಂದ್ವಿ. ಸ್ವಲ್ಪ ಅಲ್ಲಿ ಏನೋ ತೊಗೋಬೇಕಾಗಿತ್ತು, ನಾವು ಕ್ರೀಮ್ ತೊಗೋಬೇಕಾಗಿತ್ತು ಅಂತ ಅಪೋಲೋಗೆ ಬಂದ್ವಿ. ಅಪೋಲೋದೇ ಐತಲ್ಲ, ಇದನ್ನು ಕೊಡ್ಸೋಣ. ಅಪೋಲೋದಲ್ಲಿ ನಂಗೆ ಗೊತ್ತಿತ್ತು ನಮ್ಮಮ್ಮ ಏನೋ ಕೊಡ್ಸಲ್ಲ ನನಗೆ ಎಕ್ಸ್ಟ್ರಾ ಅಂತ. ಸುಮ್ಮನೆ ಅಮ್ಮ ಅದು ಕೊಡ್ಸಮ್ಮ, ಅಮ್ಮ ಪರ್ಫ್ಯೂಮ್ ಕೊಡಿಸು, ಆ ಫ್ರೆಗ್ನೆನ್ಸ್ ಚೆನ್ನಾಗಿದೆ, ಈ ಪರ್ಫ್ಯೂಮ್ ಕೊಡಿಸು, ಇದ್ರ ಫ್ರೆಗ್ನೆನ್ಸ್ ಚೆನ್ನಾಗಿದೆ ಅಂತ ಸುಮ್ಮನೆ ನಮ್ಮಮ್ಮಂಗೆ ಕೇಳ್ತಿದ್ದೆ. ಅಂದರೆ ನಮ್ಮಮ್ಮ ಏನು ಕೊಡಿಸ್ಲಿಲ್ಲ. 390 Sudata. Hoy Sudata. ಅಪೋಲೋದಲ್ಲೆಲ್ಲ ತೊಗೊಳೋದೆಲ್ಲ ತೊಗೊಂಡು ಟೈಮಾಗಿ ಹೋಗಿತ್ತು ಅಂತಂದು ಸೀದಾ ಏನಾದ್ರು ತಿನ್ಕೊಂಡೆ ಮನೆಗೆ ಹೋಗೋಣ ಅಂದ್ಕೊಂಡು ಪಾನಿಪುರಿ ತಿನ್ನೋಕ್ಕೆ ಅಂತ ಪಾನಿಪುರಿಗೆ ಬಂದ್ವಿ. ಪಾನಿಪುರಿ ತೊಗೊಂಡು ಆದಮೇಲೆ ಲಾಸ್ಟಲ್ಲಿ ಫಲೂದಾ ಆರ್ಡರ್ ಮಾಡ್ಕೊಂಡು ಫಲೂದಾ ತಿಂದು ಸೀದಾ ಮನೆಗೆ ಬಂದ್ವಿ ನಾವು. ನಮ್ಮ ಅಪ್ಪಾಜಿಗೇನು ತಗೊಳ್ಳಿಲ್ಲ. ಮನೆಗೆ ಬಂದಮೇಲೆ ಕೇಳಿದ್ರು ನಮ್ಮ ಅಪ್ಪಾಜಿ ನನಗೇನು ತಂದ್ರಿ ಅಂತ. ನಮ್ಮ ಅಪ್ಪಾಜಿಗೇನು ತಂದೇ ಇರಲಿಲ್ಲ. ನಾವು ನಾಳೆ ತಗೊಬರ್ತೀವಿ, ನಾಳೆ ತಗೊಬಂದು ಕೊಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿಗೆ ಇವತ್ತು ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.